ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಮತೆ ಮತ್ತೆ ಮಮತೆ ಎರಡನ್ನೂ ಕೂಡ ಸಮವಾಗಿ ಇಟ್ಕೊಂಡಂತ ಒಂದು ಮಾನವತಾವಾದಿ ಜಾನಕಿ ಅಮ್ಮ. ಯಾರು ಕೂಡ ಎಸ್ ಜಾನಕಿ ಅಂತ ಕರೆಯೋದು ನಮ್ಗೆ ಕೇಳಿಸಲ್ಲ, ಜಾನಕಿ ಅಮ್ಮ ಅಂತ ಕರೆಯೋದಕ್ಕೆ ಆಗುತ್ತೆ. ಯಾಕಂದ್ರೆ ಅವ್ರು ಎಷ್ಟು ಸಾಧನೆ ಮಾಡಿದಾರೋ, ಎಷ್ಟು ಅದ್ಭುತಗಳ ಕ್ರಿಯೇಟ್ ಮಾಡಿಕೊಟ್ಟಿದಾರೋ. ಅವರ ನಡೆ ನುಡಿ, ನಡವಳಿಕೆ, ಸ್ವಭಾವ, ಅವರ ನಮ್ರತೆ, ಅವರ ವಿಧೇಯತೆ, ಸರಳತೆ, ಈ ಗುಣಗಳಿಂದ ಅವರು ತುಂಬಾ ಶ್ರೇಷ್ಠರಾಗ್ತಾರೆ. ಭಾರತಕ್ಕೆ ಅವರೊಂದು ರತ್ನ ಇದ್ದ ಹಾಗೆ, ಭಾರತ ರತ್ನ ಆಗ್ಬೇಕು ಅವರು. ಜಾನಕಿ ಅಮ್ಮನನ್ನ ಈಗ ಇಲ್ಲಿ ನೋಡುವಾಗ ಅನ್ಸಿದ್ದು, ಸ್ವಲ್ಪ ಕಾಲ ನಾನು ವಿರಾಮವಾಗಿರ್ಬೇಕು ಅಂತ ಹೇಳಿ ಇಲ್ಲಿ ಬಂದು ಅವರು ಇತ್ತೀಚಿನ ವರ್ಷಗಳಲ್ಲಿ ಇದ್ರು. ಈಗ ಅಮ್ಮ ಮಲಗಿದ್ದಾರೆ. ಅದು ನೋಡುವಾಗ ನನ್ಗನ್ಸ್ತು, ಇದು ಸ್ವಲ್ಪ ದೀರ್ಘವಾದ ವಿರಾಮನೇ ಹೊರತು ಪೂರ್ಣ ವಿರಾಮ ಅಲ್ಲ. ಯಾಕಂದ್ರೆ ಇಂಥ ಚೈತನ್ಯಗಳಿಗೆ ಸಾವಿರಲ್ಲ. ಇವರು ನೂರಾರು ಕಾಲ ತಮ್ಮ ಅಸ್ತಿತ್ವಗಳ ಮೂಲಕ ಈ ಅಸ್ಮಿತೆಯಲ್ಲಿ ಉಳಿದಿರ್ತಾರೆ. ಅವರ ಒಳ್ಳೆತನ, ಜಾನಕಿ ಅಮ್ಮ ಅಂದ್ರೆ ಒಳ್ಳೆಯವರು. ಒಂದು ನಿಷ್ಕಲ್ಮಶವಾದಂತ ಒಂದು ಹೃದಯ, ಒಂದು ಮನಸ್ಸು, ಎಲ್ಲರನ್ನೂ ತನ್ನ ಮಕ್ಕಳಾಗಿ ನೋಡುವಂತ ಒಂದು ಹೃದಯ ವೈಶಾಲ್ಯತೆ, ಇವುಗಳಿಂದನೇ ಜಾನಕಿ ಅಮ್ಮ ಆಗ್ತಾರೆ. ಅವ್ರ ಹಾಡುಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜನ್ಮ ಸಾಲದು, ಅಷ್ಟು ಸಾಧನೆಗಳಿದೆ. 48,000 ಹಾಡುಗಳು 17 ಭಾಷೆಗಳಲ್ಲಿ ಹಾಡಿ, ಆಯಾ ಭಾಷೆಯವರಿಗಿಂತಲೂ ಹೆಚ್ಚು ಸ್ಫುಟವಾಗಿ ಹಾಡ್ಕೊಂಡು ಬಂದಂತ ಒಂದು ಮಹಾನ್ ಪ್ರತಿಭೆ, ಮೇಧಾವಿ ಅವರು. ಆದ್ರೆ ಅದಕ್ಕಿಂತ ಹೆಚ್ಚು ಫೇಮಸ್ ಯಾವುದ್ರಲ್ಲಿ? ಪ್ರೀತಿಯಲ್ಲಿ, ಆ ಒಂದು ಸನ್ನಡತೆಯಲ್ಲಿ. ಅಂತ ಒಂದು ಮಹಾನ್ ಚೈತನ್ಯ ನೂರಾರು ಕಾಲ ಜೀವಂತವಾಗೇ ಇರ್ತಾರೆ. ಅಂತವ್ರಿಗೆ ಮರಣ ಅನ್ನೋದು ಇರೋದಿಲ್ಲ. ಹುಷಾರಿಲ್ದಿದ್ದಾಗ ಕಿವಿಗೆ ಹತ್ತಿ ಇಟ್ಕೊಂಡು ಮಲಗೋರು ನೋಡಿದೀವಿ. ಇಲ್ಲಿ ಒಂದೇ ಒಂದು ವ್ಯತ್ಯಾಸ, ಮೂಗಿಗೆ ಹತ್ತಿ ಇಟ್ಟಿದ್ದಾರೆ. ಅದೊಂದು, ಆ ಒಂದು ಚಿತ್ರಣ ಒಂದು ನಮ್ಗೆ ಜೀರ್ಣಿಸ್ಕೊಳಕ್ ಆಗೋದಿಲ್ಲ. ಆದ್ರೆ ಜಾನಕಿ ಅಮ್ಮ ಅಂತ ಅವ್ರಿಗೆ ಯಾವತ್ತಿಗೂ ಕೂಡ ಒಂದು ಶಾಶ್ವತವಾದಂತ ಸ್ಥಾನ ಇಲ್ಲೂ ಇದೆ, ಅಲ್ಲೂ ಇದೆ. ಆ ದೇವರು ಯಾರಿಗೂ ಮೋಸ ಮಾಡಲ್ಲ. ದೇವಲೋಕದಲ್ಲಿ ಅಲ್ಲಿ ಸ್ವಲ್ಪ ದಿನ ಅಮ್ಮನ ಹಾಡುಗಾರಿಕೆ ಕೇಳಬೇಕು ಅಂತ ಕರ್ಸ್ಕೊಂಡಿರ್ಬೋದು. ಮತ್ತೆ ಅಮ್ಮ ಇಲ್ಲೇ ಹುಟ್ಟುತ್ತಾರೆ. ಅವ್ರು ಇಷ್ಟಪಟ್ಟ ಕರ್ನಾಟಕ, ಅವ್ರು ಇಷ್ಟಪಟ್ಟ ಕನ್ನಡ, ಅವ್ರು ಇಷ್ಟಪಟ್ಟ ಈ ನೆಲವೀಡು, ಇಲ್ಲಿ ಜಾನಕಿ ಅಮ್ಮ ಅವ್ರು ಇಷ್ಟದಂಗೆ ಇದ್ದಾರೆ, ಇನ್ನೂ ಇರ್ತಾರೆ, ಜೀವಂತವಾಗಿರ್ತಾರೆ ಅನ್ನೋದು ನನ್ನ ನಂಬಿಕೆ. ಸದಾಕಾಲ ಜಾನಕಿ ಅಮ್ಮನಿಗೆ ಅವ್ರನ್ನ ಸ್ಮರಿಸ್ತಾ, ಅವ್ರಿಗೊಂದು ನಮಸ್ಕಾರ ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.